ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಶಿಲ್ಪಾಸ್ ಸವಿರುಚಿ. ಇವತ್ತಿನ ರೆಸಿಪಿ ಬಿಸಿಬೇಳೆಬಾತ್ ಪೌಡರ್ ಹೇಗೆ ಮಾಡೋದು ಅಂತ ಹೇಳ್ತಿದ್ದೀನಿ. ಬೇಕಾಗಿರುವ ಸಾಮಗ್ರಿಗಳು: 3 ಪೀಸ್ ಚಕ್ಕೆ, 8ರಿಂದ 10 ಕರಿಮೆಣಸು, 3 ಏಲಕ್ಕಿ. ಇದು ಘಮಕ್ಕಷ್ಟೇ ತಗೋಬೇಕು, ಜಾಸ್ತಿ ತಗೋಬಾರ್ದು, ಕಹಿ ಇರುತ್ತಲ್ಲ. ಮೆಂತ್ಯ, 4 ಬ್ಯಾಡಗಿ, 4 ಗುಂಟೂರು ಮೆಣಸಿನ್ಕಾಯಿ, 2 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, 4 ಸ್ಪೂನ್ ಧನಿಯಾ, 2 ಸ್ಪೂನ್ ಜೀರಿಗೆ ಮತ್ತು ತುರಿದಿರೋ ಅಂಥದ್ದು ಕೊಬ್ಬರಿ. 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಹುರಿಯೋದಕ್ಕೆ. ಇದನ್ನು ಹೇಗೆ ಹುರ್ಕೊತೀವಿ ಅನ್ನೋದು ಬರುತ್ತೆ, ಅದ್ರ ಮೇಲೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಪೌಡ್ರು. ಫಸ್ಟು ಸಿಮ್ಮಲ್ಲಿ ಇಟ್ಕೊಂಡು 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಮೆಂತ್ಯ ಹಾಕ್ಬಿಟ್ಟು ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಇವಾಗ ಕರಿಮೆಣಸು ಹಾಕ್ತಾಯಿದ್ದೀನಿ. ಆಮೇಲೆ ಚಕ್ಕೆ ಹಾಕ್ಕೊತಾ ಇದ್ದೀನಿ. ಅದ್ರ ಹಸಿದು ಘಮ ಹೋಗೋವರೆಗೂ ಹುರಿಬೇಕು. ಇವಾಗ ಏಲಕ್ಕಿ ಹಾಕ್ತಾಯಿದ್ದೀನಿ, ಜೀರಿಗೆ ಹಾಕ್ತಾಯಿದ್ದೀನಿ. ಇವಾಗ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಇವಾಗ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಅದ್ರ ಘಮ ಬರೋವರೆಗೂ ಹುರಿಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗುತ್ತಲ್ಲ, ಅಲ್ಲಿವರೆಗೂ ಹುರಿಬೇಕು. ಇವಾಗ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಘಮ ಬರೋವರೆಗೂ ಹುರಿಬೇಕು ಚೆನ್ನಾಗಿ. ಕೊತ್ತಂಬರಿ ಲಾಸ್ಟಲ್ಲಿ ಹಾಕಿದ್ರೇ ಚೆನ್ನಾಗಿ, ಫಸ್ಟಲ್ಲಿ ಹಾಕ್ಬಿಟ್ರೆ ಎಲ್ಲ ಸೀದೋಗ್ಬಿಡುತ್ತೆ. ಇವಾಗ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಲಾಸ್ಟಲ್ಲಿ. ಸ್ವಲ್ಪ ಎಣ್ಣೆ ಕಡಿಮೆ ಅನಿಸಿದ್ರೆ ಎಣ್ಣೆ ಹಾಕ್ಕೋಬೋದು, 1 ಸ್ಪೂನು. ಮತ್ತೆ ಲಾಸ್ಟಲ್ಲಿ ಕೊಬ್ಬರಿ ಹಾಕ್ಕೋಬೇಕು. ಇದು ಏನು ಕೆಂಪಗಾಗೋವರೆಗೂ ಹುರಿಯೋದು ಬೇಡ, ಸ್ವಲ್ಪ ಬಿಸಿ ಆದರೆ ಸಾಕು. ಸ್ವಲ್ಪ ಬಿಸಿಯಲ್ಲೇ ಸರಿ ಹೋಗ್ಬಿಡುತ್ತೆ. ತುರಿದಿರೋದ್ರಿಂದ ಜಾಸ್ತಿ ಉರಿ ಇಟ್ಕೊಂಡು ಹುರಿದ್ರೆ ಲಾಸ್ಟಲ್ಲಿ ಕೊಬ್ಬರಿ ಸೀದೋಗುತ್ತೆ. ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡೆ ಬಿಸಿ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಬಿಡಬೇಕು. ಇವಾಗ ತಣ್ಣಗಾಗಿದೆ, ಜಾರ್ಗೆ ಹಾಕೊಂಡ್ಬಿಟ್ಟು ಪೌಡ್ರ್ ಮಾಡೋಣ. ಜಾರ್ಗೆ ಹಾಕಾಯಿತು, ಇವಾಗ ಪೌಡ್ರ್ ಮಾಡೋಣ. ಫ್ರೆಶ್ ಆಗಿರುವಂತಹ ಮನೆಯಲ್ಲೇ ಮಾಡಿರುವ ಬಿಸಿಬೇಳೆಬಾತ್ ಪೌಡರ್ ರೆಡಿ. ನಿಮ್ಗೆ ಬೇಕಾದಾಗ ನೀವು ವಾರಕ್ಕೆ 1 ಸಲ ಇಲ್ಲ 15 ದಿವಸಕ್ಕೆ 1 ಸಲ ಮನೇಲೇ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಫ್ರೆಶ್ ಆಗಿರುತ್ತೆ. ಕೆಲವೊಬ್ಬರಿಗೆ
ಹೊರಗಡೆದು ಮಸಾಲೆ ಐಟಮ್ ಜಾಸ್ತಿ ಇಷ್ಟ ಆಗಲ್ಲ, ಅಸಿಡಿಟಿ ಆದರೆ ಈ ಥರ ಮನೇಲಿ ಮಾಡಿಕೊಂಡ್ರೆ ಆರೋಗ್ಯಕ್ಕೂ ಒಳ್ಳೆಯದು, ತುಂಬ ಚೆನ್ನಾಗೂ ಇರುತ್ತೆ. ಇದೇ ಥರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ಬಿಸಿಬೇಳೆಬಾತ್ ಪೌಡ್ರ್ ಯೂಸ್ ಮಾಡ್ಕೊಂಡು ಬಿಸಿಬೇಳೆಬಾತ್ ಮಾಡೋದು ಹೇಗೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು ಆಲ್.